ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಇನ್ನು ಸಾಕಷ್ಟು ಸಮಯವನ್ನು ವ್ಯರ್ಥ ಮಾಡೋದು ಬೇಡ, ಸಮಯಾವಕಾಶ ಕಡಿಮೆ ಇದೆ. ಸಾಕಷ್ಟು ಕಾಲರ್ಸ್ಗಳನ್ನ ತಗೊಳ್ಳೋಣ. ತುಮಕೂರಿನಿಂದ ಸಾದಿಕ್ ಪಾಷಾ ಅಂತ ಅವರು ಕರೆ ಮಾಡಿದ್ದಾರೆ. ಸಾದಿಕ್ ಪಾಷಾ, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಸಾದಿಕ್ ಪಾಷಾ, ನನ್ನ ಧ್ವನಿ ಕೇಳ್ತಾ ಇದ್ರೆ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಸರ್ ಏನಿಲ್ಲ, ನಮ್ಮ ಮಿಸಸ್ ಜೊತೆ ನಾವು ಸಂಭೋಗ ಮಾಡೋದು. ಹೇಳಿ ಹೇಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ, ಏನು ಸಮಸ್ಯೆ ತಮ್ಮದು? ನಮ್ಮ ಮಿಸಸ್ ಜೊತೆ ಸಂಭೋಗ ಮಾಡುವ ವೇಳೆಯಲ್ಲಿ ಬೇಗ ಒಂದರಿಂದ ನಮ್ಮ ಮಿಸಸ್ ಜೊತೆ ಸಂಭೋಗ ಮಾಡುವಂತ ಸಂದರ್ಭದಲ್ಲಿ ಸಾದಿಕ್ ಪಾಷಾ, ಒಂದು ನಿಮಿಷ, ನೀವು ಮೋಸ್ಟ್ಲಿ ತಪ್ಪದೆ 2 ನಿಮಿಷದಲ್ಲಿ ಬೇಗ ಇದನ್ನ ಡಿಸ್ಚಾರ್ಜ್ ಸ್ಖಲನ, ಶೀಘ್ರ ಸ್ಖಲನ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ನೀವು ಟಿವಿ ವಾಲ್ಯೂಮ್ ಅನ್ನ ಕಮ್ಮಿ ಮಾಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ನಿಮಗೆ ಎಕೋ ಬರುತ್ತೆ. ಟಿವಿ ವಾಲ್ಯೂಮ್ ಫುಲ್ ಕಮ್ಮಿ ಮಾಡಿ, ಈಗ ಉತ್ತರವನ್ನ ಕೇಳಿ. ಅಂದ್ರೆ ಶೀಘ್ರ ಸ್ಖಲನ ಆಗ್ತಾ ಇದೆ ಅಂತ ಅವರ ಸಮಸ್ಯೆ ಇವಾಗ. ಹೌದು. ಅದಕ್ಕೆ ಅಂದರೆ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ, ಏನಾಗಿದೆ ಅದರದ್ದು ಡೀಟೇಲ್ಸ್ ಗೊತ್ತಿಲ್ಲ. ಆದರೂ ಕೂಡ ಈ ಶೀಘ್ರ ಸ್ಖಲನ ಪದೇ ಪದೇ ಇವ್ರಿಗೆ ಈ ಥರ ತೊಂದರೆ ಆಗ್ತಾ ಇದೆ, ಅವ್ರಿಗೆ ಅವರ ವೈಫ್ಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂದರೆ ಅದಕ್ಕೆ ಅವರು ಚಿಕಿತ್ಸೆ ಪಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಚಿಕಿತ್ಸೆ ಇದ್ದೇ ಇದೆ. ಕೆಲವು ರೀತಿಯಾಗಿ ಒಂದು ಅವರ ಲೈಂಗಿಕ ಆಸನಗಳ ಬದಲಾವಣೆ ಅಥವಾ ಉದ್ರೇಕ ಮಾಡೋ ರೀತಿ ಬದಲಾವಣೆ, ಮತ್ತೆ ಅದಕ್ಕೆ ಕೆಲವು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಾಗ ಇದು ಸಮಸ್ಯೆ ಕೂಡ ಪರಿಹಾರ. ಆಮೇಲೆ ಅವ್ರಿಗೆ ಗೊತ್ತಿರಲ್ಲ, ನಾನು ಈಗ 5 ನಿಮಿಷ 6 ನಿಮಿಷ 7 ನಿಮಿಷ ಎಷ್ಟೊತ್ತಿಗೆ ನಮಗೆ ಶೀಘ್ರ ಸ್ಖಲನ ಸಮಸ್ಯೆ ಅಂತಕ್ಕಂಥದ್ದು ಕೂಡ ಗೊತ್ತಿರಲ್ಲ. ಅದನ್ನ ಅವ್ರು ಸರಿಯಾಗಿ ಮಾಡ್ತಿರ್ತಾರೆ ಕೆಲವರು, ಅವ್ರು ಆ ಥರ ಅನ್ಕೊಂಡಿರ್ತಾರೆ ಶೀಘ್ರ ಸ್ಖಲನ. ಎಷ್ಟೋ ಜನ ಅವರು ನಮ್ಮ ಫ್ರೆಂಡ್ಸ್ ಹೇಳ್ತಾರೆ, ಅರ್ಧ ಗಂಟೆ ನಾವು ಜೊತೆ ಇರ್ತೀವಿ, 3/4 ಗಂಟೆ, ಅದೆಲ್ಲ ಸುಳ್ಳೋದು. ಆತರ ಎಲ್ಲ ಯಾರು ಇರೋದಕ್ಕಾಗೋದಿಲ್ಲ. ಅದನ್ನ ಅವರು ಸುಮ್ಮನೆ ಅದು ಒಂಥರ ಏನು ಉತ್ಪ್ರೇಕ್ಷಿತವಾಗಿ ಹೇಳಿರೋ ಅಂತ ವಿಷಯಗಳು. ಇವರು ಒಬ್ರು ಆತರ ಹೇಳಿದಾಗ ಅವ್ರಿಗೆ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಾನ್ ಸರಿ ಇಲ್ವಲ್ಲ, ಅವ್ರು ಸರಿ ಇದ್ದಾರೆ, ನಾನೇ ತಪ್ಪೇನೋ ಅನ್ನೋ ತರ. ಆತರ ಅದರಿಂದ ಕೆಲವರು ಇಲ್ಲದೆ ಇದ್ದನ್ನು ಕೂಡ ಅವರು ಹೇಳ್ತಾರೆ. ಅವ್ರು ಅಷ್ಟೇನೆ, ಅದನ್ನೆಲ್ಲ ಏನು ಅನ್ಕೊಳ್ಬಾರ್ದು. ಗಂಡ ಹೆಂಡತಿ ಅವ್ರಿಗೆ ತೃಪ್ತಿ ಭಾವನೆ ಬರ್ಬೇಕನ್ನೋದು ಒಂದೇ ಉದ್ದೇಶ ಅಷ್ಟೇ ವಿನಃ ಎಷ್ಟೊತ್ತು ಎಷ್ಟು ಸಲ ಯಾವಾಗ ಅನ್ನೋದು ಏನು ಸಮಸ್ಯೆ ಇದು ಮುಖ್ಯವಾಗೋದಿಲ್ಲ. ಇನ್ನು ಬೆಳಗಾವಿಯಿಂದ ಗೌರಿ ಅನ್ನೋರು ಕರೆ ಮಾಡಿದರೆ. ಗೌರಿ ಅವರೇ, ಮಾತಾಡಿ. ನೀವು ವೈದ್ಯರ ಜೊತೆ ನೇರವಾಗಿ ಮಾತಾಡಿ, ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳಿ. ಓಕೆ ಸರ್, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮಾ ಗೌರಿ. ಮೇಡಮ್, ನಮ್ದು ಮದುವೆ ಆಗಿ 12 ವರ್ಷ ಆಯ್ತಾ. ನಮ್ಮ ಮಕ್ಕಳು ಸಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರಿ. ಒಂದನೇದು ಅಬಾರ್ಷನ್ ಆಯ್ತು ನಮ್ದು. ಅಬಾರ್ಷನ್ ಆಗಿದ್ಯಾ? ಮದುವೆ ಆಗಿ 2 ವರ್ಷಕ್ಕೆಲ್ಲ ಅಬಾರ್ಷನ್ ಆಯ್ತು. ಸರಿ. ಅದ್ರ ನಂತರ ನಿಂತಿಲ್ವಾ? ನನ್ನ ಮಂತ್ಲಿ ಪೀರಿಯಡ್ ಕರೆಕ್ಟ್ ಇಲ್ಲ ಮೇಡಮ್. ಎಷ್ಟು ವಯಸ್ಸು ಇವಾಗ ನಿಮಗೆ? ನಂಗೆ 31 ಕಂಪ್ಲೀಟ್ ಆಯ್ತು, 32. ಸರಿ. ಇವಾಗ ನಿಮಗೆ ಎಲ್ಲ ರೀತಿನೆಲ್ಲ ಪರೀಕ್ಷೆ ಮಾಡಿ ಎಲ್ಲ ರೀತಿ ಈಗ ಗರ್ಭನಾಳ ಏನಾದರೂ ಮುಚ್ಚಿದೆಯಾ ಏನು ಅಂತ ನೋಡ್ಬೇಕು. ಯಾಕಂದರೆ ಒಂದ್ಸಲ ಅಬಾರ್ಷನ್ ಆಗಿದೆ, ಮತ್ತೆ ನಿಂತಿಲ್ಲದೆ ಇರೋದ್ರಿಂದ, ಮತ್ತೆ ನಿಮ್ಮ ಮುಟ್ಟು ಸರಿಯಾಗೋದಕ್ಕೆ ಅಂಡಾಣು ಬಿಡುಗಡೆ ತೊಂದರೆ ಇದೆಯಾ ಅಂತ ನೋಡ್ಬೇಕಾಗತ್ತೆ. ಆಗಿದೆ ಮೇಡಮ್. ಎಲ್ಲ ಆಗಿದೆ. ಇವಾಗ 5 years ಇಂದ ನಾ ಟ್ರೀಟ್ಮೆಂಟ್ ತಗೋತಿದ್ದೆ ರೀ. ಅವಾಗ ಸ್ವಲ್ಪ ಡಿಸ್ಕಂಟಿನ್ಯೂ ಆಯ್ತು ನಮಗ. ಸರಿ. ಇವಾಗ 1 month ಆಯ್ತು. ಚೆಕಪ್ ಎಲ್ಲ ಮಾಡಿಸಿ ಲ್ಯಾಪ್ರೋಸ್ಕೋಪಿ ಎಲ್ಲ ಮಾಡಿಸ್ಕೊಂಡಿದ್ವಿ. ಸರಿ. ಎಲ್ಲ ಸರಿಗಿದೆ ಅಂತ ಹೇಳಿದಾರ? ಸರಿ ಇದೆ, ಸ್ವಲ್ಪ ಹಾರ್ಮೋನ್ ಪ್ರಾಬ್ಲಮ್ ಇದೆ ಅಂತ ಹೇಳಿದಾರೆ. ನಮ್ಮ ಮನೆಯವ್ರಿಗೂ ಚೆಕಪ್ ಮಾಡಿದ್ದಾರೆ. ಸರಿ. ಈಗ ನಿಮ್ಮ ಹಾರ್ಮೋನ್ ಪ್ರಾಬ್ಲಮ್ ಸರಿಪಡಿಸ್ಕೊಂಡು ಸ್ವಲ್ಪ ಕೃತಕ ವೀರ್ಯಧಾರಣೆ 1-2 ಸಲ ಪ್ರಯತ್ನ ಮಾಡಿ, ಆಗ್ಬಹುದು. ಇನ್ನು ದಾವಣಗೆರೆಯಿಂದ ಯಶೋಧ ಅಂತ ಕರೆ ಮಾಡಿದರೆ. ಯಶೋಧ ಅವರೇ, ಮಾತಾಡಿ. ವೈದ್ಯರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ನೇರವಾಗಿ ಮಾತಾಡಿ. ಹಲೋ. ಹೇಳಿ ಮಾ ಯಶೋಧ ಅವರೇ. ಮೇಡಮ್ ಅವರೇ, ನಮ್ದು ಮದುವೆ ಆಗಿ 10 ವರ್ಷ ಆಯ್ತು ಇವಾಗ. ಸರಿ. ಎಷ್ಟು ವಯಸ್ಸು ನಿಮಗೆ? ನನಗೆ 30 years. ಓಕೆ. ಇವಾಗೇನು ಸಮಸ್ಯೆ? ಈಗ 10 ವರ್ಷ ಆಯ್ತು. ನಾವು ಎಲ್ಲ ಆಸ್ಪತ್ರೆಗೆಲ್ಲ ತೋರಿಸಿದ್ವಿ, ಲ್ಯಾಪ್ರೋಸ್ಕೋಪಿನೂ ಎಲ್ಲ ಆಯ್ತು. ಸರಿ. ಮಕ್ಳು ಆಗ್ತಾ ಇಲ್ಲ ನಮಗೆ. ಒಂದ್ ಸತಿನೂ ಪ್ರೆಗ್ನೆಂಟ್ ಆಗ್ತಾನೆ ಇಲ್ಲ ನಾನು. ಏನ್ ಸಮಸ್ಯೆ ಇದೆ ಅಂತ ಹೇಳಿದಾರೆ ವೈದ್ಯರು ನಿಮ್ಗೆ? ಏನು ಸಮಸ್ಯೆ ಇಲ್ಲ. ಸ್ವಲ್ಪ ದಪ್ಪ ಇದ್ವಿ ನಾವು. ಅದಕ್ಕೆ ದಪ್ಪ ಇರೋದು ಏನು ತೊಂದ್ರೆ ಇಲ್ಲಮ್ಮ, ನಾವು ಟ್ಯಾಬ್ಲೆಟ್ ಕೊಡ್ತೀವಿ, ಇಂಜೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರು ಅವರು. ತಗೊಂಡ್ವಿ ಮೇಡಮ್ ಅವರೆಲ್ಲ. ಅದು ಸರಿ. ಆದ್ರೂ ನಿಮ್ಗೆ ಪ್ರೆಗ್ನೆಂಟ್ ಆಗ್ತಾ ಇಲ್ಲ. ಮಾತ್ರೆ ನುಂಗಿದಕ್ಕೆ ಮತ್ತೊಂದು ಸ್ವಲ್ಪ ದಪ್ಪ ಅದೇ. ಅಲ್ಲ, ಈಗ ಡಯಟು, ಎಕ್ಸರ್ಸೈಸು ಮತ್ತು ಟ್ರೀಟ್ಮೆಂಟು ಎಲ್ಲನೂ ಮಾಡಿ, ನೀವು ಆಹಾರ ಕಡಿಮೆ ಮಾಡ್ಕೊಳ್ಳಿ, ಎಕ್ಸರ್ಸೈಸ್ ಮಾಡಿ, ಮತ್ತು 1-2-3 ಸಲ ಕೃತಕ ವೀರ್ಯಧಾರಣೆ ಅದನ್ನು ಪ್ರಯತ್ನ ಮಾಡಿ. ಅದರೊಳಗೆ ಸರಿ ಹೋಯಿತು ಅಂದರೆ ಖಂಡಿತ ನಿಲ್ಲೋ ಚಾನ್ಸ್ ಇರುತ್ತೆ ನಿಮಗೆ. ಓಕೆ ಡಾಕ್ಟ್ರೆ, ಸಾಕಷ್ಟು ಜನಗಳು ಹೇಗೆ 1 ಗಂಟೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಸಾಕಷ್ಟು ಜನಗಳ ಸಮಸ್ಯೆಗೆ ತಾವು ಪರಿಹಾರನ ಕೊಟ್ಟಿದ್ದೀವಿ. ಧನ್ಯವಾದ ತಮಗೆ. ನಮಸ್ಕಾರ. ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸೋಣ. ಖಂಡಿತ ವೀಕ್ಷಕರೇ, ಕಾಲ್ ಸಿಗಲಿಲ್ಲ ಅಂತಂದ್ಬಿಟ್ಟು ಅಥವಾ ನಮ್ಮ ಪತ್ರವನ್ನು ಓದಲಿಲ್ಲ ಅಂತ ನಿರಾಶರಾಗಬೇಡಿ.
ನಿಮಗೆ ಯಾವುದೇ ಕಾರಣಕ್ಕೂ ನಾವು ಅನ್ಯಾಯ ಮಾಡಲ್ಲ. ಖಂಡಿತ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೀವು ಕರೆಯನ್ನು ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ಸಾಕಷ್ಟು ಪತ್ರಗಳು ಉಳ್ಕೊಂಡಿದೆ, ಆದರೆ ಯಾವ ಪತ್ರವನ್ನು ನಾವು ನೆಗ್ಲೆಕ್ಟ್ ಮಾಡಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಆ ಪತ್ರವನ್ನು ಕೂಡ ಓದ್ತೀವಿ. ಆ ಪತ್ರಕ್ಕೆ ನಿಮ್ಮ ಸಮಸ್ಯೆಗೆ ನಿಮ್ಮ ಪರಿಹಾರವನ್ನು ಕೂಡ ನಾವು ವೈದ್ಯರಿಂದ ಕೊಡಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.